ಹಲೋ ವ್ಯೂವರ್ಸ್, ಎಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ನೋಡೋರು ಖಂಡಿತ ಕೊನೆಯವರೆಗೂ ನೋಡಿ. ಅದರಲ್ಲಿ ನಿಮಗೆ ಒಂದಲ್ಲ ಒಂದು ಮೆಸೇಜ್ ಖಂಡಿತ ನಿಮಗೆ ಗೈಡೆನ್ಸ್ ಯೂನಿವರ್ಸ್ ಕಡೆಯಿಂದ ಇರುತ್ತೆ. ಆಫ್ ನಾಲೆಡ್ಜ್ ವೆರಿ ಡೇಂಜರ್ ಅಲ್ಲ. ಸೊ ಯಾವುದೇ ವಿಡಿಯೋ ಆಗಲಿ ನಿಮಗೆ ಅದನ್ನು ನಿಮ್ಮ ಕಡೆ ಬಂದಿದೆ, ನಿಮ್ಮ ಗಮನನ ಸೆಳೀತಾ ಇದೆ ಅಂದರೆ ಅದನ್ನು ಫುಲ್ಲಾಗಿ ವಾಚ್ ಮಾಡಿ. ಖಂಡಿತ ಅದರಲ್ಲಿ ನಿಮಗೇನೋ ಮೆಸೇಜ್ ಅಂತೂ ಇದ್ದೇ ಇರುತ್ತೆ. ಸೊ ಬನ್ನಿ, ಇವತ್ತೇನು ಚಾನಲ್ ಮೆಸೇಜ್ ಅಂತ ನೋಡೋಣ. ಯೂನಿವರ್ಸಿಂದ ಏನು ಗೈಡೆನ್ಸ್ ಬರುತ್ತೆ ಅಂತ. ಸೊ ಇಲ್ಲಿ ಮೆಸೇಜ್ ಚಾನಲ್ ಆಗ್ತಾ ಇರೋದು, ನೀವು ನಿಮ್ಮ ಲೈಫಲ್ಲಿ ಒಂದು ಗೋಲನ್ನು ಇಟ್ಕೊಂಡು ಅದನ್ನು ಸಕ್ಸಸ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾಯಿದ್ದೀರಿ, ಏನು ಫುಲ್ ಕಾನ್ಫಿಡೆಂಟಾಗಿ ನಿಮ್ಮ ಲೈಫನ್ನು ಲೀಡ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಸೊ ಕೆಲವೊಂದು ನಿಮ್ಮ ಜೀವನದಲ್ಲಿನ ಮೆಂಬರ್ಸು ಅದರಿಂದ ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡಿ ಮತ್ತೆ ಹಳೆಯ ನಿಮ್ಮ ವರ್ಷನ್ಗೆ ತೊಗೊಂಡೋಗ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಮತ್ತೆ ಬಲಿಯಾಗಬೇಡಿ. ಸೊ ಯಾರ್ಯಾರೆಲ್ಲ ಏನು ಪ್ರೆಸೆಂಟ್ ಹಿಂದೆ ಪಾಸ್ಟ್ ಲೈಫಲ್ಲಿ ಕೆಲವೊಂದು ಪ್ಯಾಟ್ರನ್ಸ್ ಇತ್ತು, ಅದನ್ನು ಬಿಟ್ಟು ಯೂನಿವರ್ಸ್ನ ಬ್ಲೆಸ್ಸಿಂಗ್ಸಿಂದ ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಬಟ್ ಮತ್ತೆ ಹಳೆಯ ವರ್ಷನ್ಗೆ ಹೋಗೋದು ಬೇಡ, ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ಅಂತ. ಸೊ ಇಲ್ಲಿ ನಿಮಗೆ ಆ ಥರ ಫೀಲ್ ಆಗ್ತಾ ಇದೆ ಅಂದರೆ ಯಾರೋ ನಿಮ್ಮ ಎದುರುಗಡೆನೆ ನಿಮ್ಮನ್ನು ಅವಮಾನ ಮಾಡೋದ್ರಿಂದ ಅಥವಾ ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅಥವಾ ನಿಮಗೆ ಗೊತ್ತಿಲ್ಲದೆ ಯಾವುದೋ ಎನರ್ಜಿ ನಿಮ್ಮನ್ನು ಡ್ರ್ಯಾಗ್ ಮಾಡ್ತಾ ಇದೆ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ. ಖಂಡಿತ ಸಂಪೂರ್ಣವಾಗಿ ನೋಡಿ. ಈ ಹಿಂದೆ ನೀವು ತುಂಬ ನೋವಿಂದ ಕೂಡಿದ್ರಿ. ನಿಮ್ಮ ಸುತ್ತಮುತ್ತ ಇರೋವಂತಹ ಜನ ನಿಮ್ಮನ್ನು ತುಂಬ ಅವಮಾನ ಮಾಡ್ತಾಯಿದ್ರು. ನೀವು ಕಾನ್ಫಿಡೆಂಟಾಗಿ ಮಾತಾಡೋದನ್ನು ಕೂಡ ಅವರು ಸಹಿಸ್ತಾ ಇರಲಿಲ್ಲ. ನಿಮಗೆ ಹಣ ಬರಬೇಕು, ನಿಮ್ಮ ಕೈಯಲ್ಲಿ ಹಣ ನಿಲ್ಲೋದಾಗಲಿ, ನೀವು ಖರ್ಚು ಮಾಡೋದಾಗಲಿ, ನಿಮಗೋಸ್ಕರ ನೀವು ಅದನ್ನು ಎತ್ತಿಡೋದಾಗಲಿ, ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಖರ್ಚು ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ನೀವು ಯಾವುದಾದ್ರೂ ಒಂದು ಸಣ್ಣ ಸ್ಪಿರಿಚುವಲ್ ಸಾಧನೆ ಮಾಡಿದ್ರು ಕೂಡ ಅವರು ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾಯಿದ್ರು. ಅದರಿಂದ ತಪ್ಪಿಸೋಕ್ಕೆ ನೋಡ್ತಾಯಿದ್ರು. ಯಾಕೆಂದರೆ ಅವರಿಗೆ ಗೊತ್ತು ನಿಮ್ಮ ಎನರ್ಜಿ ಏನು ಅಂತ. ನಿಮಗೆ ಗೊತ್ತಿಲ್ಲ. ಅವರು ನಿಮ್ಮ ಬಗ್ಗೆ ಶಾಸ್ತ್ರ ಕೇಳೋದ್ರ ಮೂಲಕನೋ, ಟ್ಯಾರೋ ರೀಡಿಂಗಲ್ಲಿ ಕೇಳೋದ್ರ ಮೂಲಕನೋ, ಬೇರೆ ಬೇರೆ ಏನು ವಿಧಾನಗಳಿದೆ ಅಲ್ಲಿಂದ ಅವ್ರು ತಿಳ್ಕೊಂಡಿದ್ದಾರೆ ನಿಮ್ಮ ಎನರ್ಜಿ ತುಂಬ ಹೈ ಇದೆ. ನೀವು ಈ ರೀತಿ ಕಾನ್ಫಿಡೆಂಟ್ ಆಗೋದು, ಸ್ಪಿರಿಚುವಲ್ ಸಾಧನೆ ಮಾಡೋದು, ಈ ಥರ ಏನಾದರೂ ಮಾಡಿದ್ರೆ ಖಂಡಿತ ನೀವು ಅವರ ಕಂಟ್ರೋಲಲ್ಲಿ ಸಿಗೋದಿಲ್ಲ ಅನ್ನೋದು ಗೊತ್ತಿದೆ. ಹಾಗಾಗಿ ಅವರು ನೀವು ಎಷ್ಟೇ ಹೇಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಪದೇ ಯಾವುದಾದ್ರೂ ಒಂದು ವಿಧಾನದಿಂದ ಕಪಟ ಪ್ರೀತಿ ತೋರಿಸೋದ್ರಿಂದ ಆಗಿರಬಹುದು, ಅಥವಾ ಎಷ್ಟು ಹೈ ಲೆವೆಲ್ಗೆ ಅವರು ಹೋಗ್ತಾಯಿದ್ರು ನಿಮ್ಮನ್ನು ಆ ದಾರಿಯಿಂದ ಡಿಸ್ಟ್ರ್ಯಾಕ್ಟ್ ಮಾಡೋದಂದರೆ ಎಲ್ಲ ಸಾಮ ದಾನ ದಂಡ ಅಂತಾರಲ್ಲ, ಆ ಎಲ್ಲವನ್ನು ಉಪಯೋಗಿಸಿ ಕೊನೆಗೆ ನಿಮ್ಮನ್ನು ಲೋ ಕಾನ್ಫಿಡೆನ್ಸ್ಗೆ ತೊಗೊಂಬಂದು ಈ ರೀತಿ ನಿಮ್ಮನ್ನು ಆ ಒಂದು ದಾರಿಯಿಂದ ಡಿಸ್ಟ್ರ್ಯಾಕ್ಟ್ ಮಾಡ್ಕೊತ ಬಂದರು. ಇದು ಕೆಲವರು ತುಂಬ ವರ್ಷಗಳಿಂದ ನಡೆದಿದೆ, 10, 12, 15 ವರ್ಷ. ನೀವು ಅವರ ಮೋಸದ ಬಲೆಯಲ್ಲಿ ಇಷ್ಟು ದಿನ ಇದ್ರಿ. ನಿಮಗೆ ಅವರ ನಿಜವಾದ ಬಣ್ಣ ತಿಳಿಲೇ ಇಲ್ಲ. ಬಟ್ ಯಾವಾಗ ನೀವು ಅದು ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ಕಾನ್ಫಿಡೆಂಟಾಗಿ ಅವರು ಗೊತ್ತಿಲ್ಲದಂಗೆ ಮನಸ್ಸಲ್ಲೇ ಕೆಲವರು ನಾಮಜಪ ಮಾಡ್ತಾ ಇದ್ದೀರಾ. ಇನ್ನು ಕೆಲವರು ಯಾರು ಏನೇ ಅಂದರೂ ಕೂಡ ನನಗಿರೋದು ದೇವರೇ ಅಂತ ಹೇಳಿ ಸ್ಪಿರಿಚುವಲ್ ಸಾಧನೆನ ಶುರು ಮಾಡಿದ್ದೀರಾ. ಇನ್ನು ಕೆಲವರು ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ. ನಿಮ್ಮ ತೀರ್ಮಾನವನ್ನು ನೀವು ತಗೊಳ್ಳೋದಕ್ಕೆ ಶುರು ಮಾಡಿದ್ದೀರಾ. ಇದು ಅವರ ಜೀವನದಲ್ಲಿ, ಅವರ ಮನಸ್ಸಲ್ಲಿ ಒಂದು ಭಯವನ್ನು ಹುಟ್ಟುಹಾಕಿದೆ ಅಂತಲೇ ಹೇಳಬಹುದು. ಸೊ ಈ ಒಂದು ಲೂಪಿಂದ ನೀವು ಹೊರಗಡೆ ಬರ್ತಾ ಇದ್ದರೆ ಇದು ಕಂಪ್ಲೀಟ್ ಆಗಿದೆ. ನೋಡಿ, ಇಲ್ಲಿ ಸೂರ್ಯನ ಬೆಳಕು ಬರ್ತಾ ಇದೆ, ಇಲ್ಲಿ ಕಪ್ಪನೆಯ ಮೋಡ ಹೋಗ್ತಾ ಇದೆ. ಸೊ ಈ ವರ್ಷ ಸೂರ್ಯನ ಎನರ್ಜಿ ಕೂಡ ಹೈ ಇರೋದ್ರಿಂದ ನೀವು ಸೂರ್ಯನನ್ನು ಆರಾಧನೆ ಮಾಡಿ, ಅಥವಾ ಸದಾ ನಾನು ಹೇಳ್ತಾ ಇರ್ತೀನಿ, ತುಂಬ ಸಿಂಪಲ್ಲು. ಬೆಳಗಿನ ಜಾವದ ಸೂರ್ಯನನ್ನು ನೋಡಿಕೊಂಡು ಗೋಲ್ಡನ್ ಸನ್ರೈಸ್ ಅಂತ ಹೇಳಿ
ಸೂರ್ಯದೇವರು ನಿಮ್ಮನ್ನು ಈ ಒಂದು ಎನರ್ಜಿಯಿಂದ ನಿಮ್ಮನ್ನು ಹೊರಗೆ ತರ್ತಾರೆ. ಅಕಸ್ಮಾತ್ ಯಾವುದಾದ್ರೂ ಅನ್ವಾಂಟೆಡ್ ಎನರ್ಜಿ ಸೆಂಡ್ ಆಗಿದ್ದರೂ ಕೂಡ ಅದನ್ನು ಸುಟ್ಟು ಹಾಕ್ತಾರೆ, ಅದು ನಿಮ್ಮ ಹತ್ರಕ್ಕೂ ಬರಲ್ಲ. ಇಲ್ಲಿ ಇನ್ನು ಕೆಲವರು ನಿಮ್ಮ ಪಾರ್ಟ್ನರಿಂದ ಥರ್ಡ್ ಪಾರ್ಟಿ ಎನರ್ಜಿಯನ್ನು ಫೇಸ್ ಮಾಡ್ತಾ ಇದ್ದಾರೆ. ನಿಮ್ಮ ಹಣ ಯಾರ ಹತ್ರನೋ ಸ್ಟ್ರಕ್ ಆಗಿರಬಹುದು, ನಿಮ್ಮ ಹತ್ರ ಹಣ ನಿಲ್ಲೋದು ಕೆಲವ್ರಿಗೆ ಆಗದೇ ಇರ್ಬೋದು. ಹಾಗಾಗಿ ಆ ಒಂದು ಎನರ್ಜಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾವುದೋ ಬಿಸ್ನೆಸ್ ಶುರು ಮಾಡ್ತೀರಾ, ಅದರಲ್ಲಿ ಲಾಭ ಆಗ್ತಾ ಇರುತ್ತೆ, ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಸ್ಟ್ರಕ್ ಆಗಿಬಿಡತ್ತೆ. ಸೊ ನಿಮ್ಮ ಮನಿ ಎನರ್ಜಿ ಹೈ ಆಗ್ತಾ ಇರುತ್ತೆ, ಈ ತಡೆಯಪ್ಪ ಎಲ್ಲ ಮುಗೀತು ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ಮತ್ತೆ ಅಲ್ಲಿ ನಿಮ್ಮ ಎನರ್ಜಿ ಡ್ರೈನ್ ಆಗಿಬಿಟ್ಟಿರುತ್ತೆ, ಮುಂದೆ ಹೋಗೋದಕ್ಕೆ ಬಿಡಲ್ಲ. ಈ ಥರ ಒಂದು ಎನರ್ಜಿಯನ್ನು ಪದೇ 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 ಅವರು ನಿಮಗೆ ಕಳಿಸ್ತಾ ಇದ್ದಾರೆ. ಬಿಕಾಸ್ ಅವ್ರು ನೀವು ಮುಂದುವರಿಯೋದು ಅವ್ರಿಗೆ ನೋಡೋಕ್ಕಾಗಲ್ಲ. ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಖುಷಿ ಆ ವ್ಯಕ್ತಿಗೆ ನೋಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಇಲ್ಲಿ ಒಬ್ಬ ಮಹಿಳೆಯ ಎನರ್ಜಿ ಬರ್ತಾ ಇದೆ. ಸೊ ಅದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಆಗಿರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು. ಸೊ ಇದನ್ನು ಹೇಳುವಾಗ ಯಾರ ಚಿತ್ರ ನಿಮ್ಮ ಕಣ್ಮುಂದೆ ಬರುತ್ತೆ, ಸೊ ಅವರೇ. ಸೊ ಯೂನಿವರ್ಸ್ ಅವರಿಂದ ನಿಮ್ಮನ್ನು ದೂರ ಮಾಡಲಿದ್ದಾರೆ. ಅವ್ರು ಏನೇ ಎನರ್ಜಿ ಕಳಿಸಿದ್ರು ಕೂಡ ಅದು ನಿಮ್ಮ ತನಕ ಬರೋದಿಲ್ಲ. ಬಂದರೂ ಕೂಡ ನೀವು ನಿರ್ಲಿಪ್ತರಾಗಿರೋದನ್ನು ಕಲ್ತಿದ್ದೀರಾ. ಯೂನಿವರ್ಸ್ ನಿಮಗೆ ಆ ಒಂದು ಎನರ್ಜಿಗೆ ತೊಗೊಂಡು ಬಂದಿದ್ದಾರೆ. ಸೊ ಇಲ್ಲಿ ನಿಮಗೆ ಯೂನಿವರ್ಸಿಂದ ಮೆಸೇಜ್ ಏನು ಅಂತಂದರೆ, ಇಲ್ಲಿ ನಿಮಗೆ ಖುಷಿಯನ್ನು ಸ್ವೀಕರಿಸುವಂತಹ ಭಯ. ನನಗೆ ಚೆನ್ನಾಗಿ ಆಗಿದ್ದೀನಿ, ಮತ್ತೆ ಅದು ನನ್ನಿಂದ ಹೊಟ್ಟೋದ್ರೆ, ಯಾವುದೋ ವ್ಯಕ್ತಿ ನಿಮಗೆ ಪ್ರೀತಿ ಕೊಡೋಕ್ಕೆ ಬಂತು ಅಂದರೆ ಈಗಿದ್ದಾರೆ, ಇವ್ರನ್ನ ನಾನು ಕಳ್ಕೊಂಬಿಟ್ರೆ ಹಣ ಬರ್ತಾ ಇದೆ ಅಂತಂದರೆ ಹಣ ಬರ್ತಾ ಇದೆ ಮೊದಲಿನ ಥರನೇ ಮತ್ತೆ ನಾನು ಕಳ್ಕೊಂಬಿಟ್ರೆ, ಈ ಥರ ಒಂದು ಫಿಯರ್ ಎನರ್ಜಿ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗಿದೆ. ಸೊ ಅದನ್ನು ನೀವು ನಿಮ್ಮಿಂದ ರಿಲೀಸ್ ಮಾಡಿ. ಈಗ ಯೂನಿವರ್ಸ್ ನಿಮಗೆ ಆ ಒಂದು ಏನು ಓಲ್ಡ್ ಪ್ಯಾಟ್ರನ್ ಇದೆ, ಆ ಭಯ, ಅದರಿಂದ ಹೊರಗಡೆ ತರ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಕ್ಸಸ್ ಶುರುವಾಗುತ್ತೆ. ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ನೀವು ಸಾಧನೆ ಮಾಡ್ತೀರಾ. ಇಲ್ಲಿ ಯೂನಿವರ್ಸಿಂದ ಬಿಗ್ ಗೈಡೆನ್ಸ್ ಏನು ಅಂದರೆ, ನೀವು ಇದನ್ನು ಶೇರ್ ಮಾಡಬೇಡಿ. ಬಿಕಾಸ್ ಯಾರೋ ನಿಮ್ಮ ಸೋಲನ್ನು ಕಾಯ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹಿಂದೆ ಎಳಿತಿದ್ದಾರೆ. ಅದು ಯಾರು ಅಂತ ನಿಮಗೆ ಗೊತ್ತಾಗೋ ತನಕ ಯಾರಿಗೂ ಅದನ್ನು ಶೇರ್ ಮಾಡಬೇಡಿ. ಅವರು ತುಂಬ ಉತ್ಸುಕತೆಯಿಂದ ಏನು ನಾಟಕೀಯವಾಗಿ ಬಣ್ಣ ಬಣ್ಣದ ಮಾತುಗಳಿಂದ ನಿಮ್ಮ ಒಂದು ಏನಿದೆ ಗೋಲ್ಸು, ನೀವು ಮುಂದೆ ಏನು ಮಾಡೋಕ್ಕೆ ಹೊರಟಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಸೇವ್ ಮಾಡ್ಕೋತಾ ಇದ್ದಾರೆ, ಸ್ಕ್ರೀನ್ಶಾಟ್ ತೊಗೋತಾ ಇದ್ದಾರೆ. ನೀವು ಮಾಡೋ ಟೆಕ್ಸ್ಟು, ನೀವು ಮಾಡೋ ಕಾಲ್ ರೆಕಾರ್ಡಿಂಗ್ಸ್ ಆಗ್ತಾಯಿದೆ. ಸೊ ಅದನ್ನು ಅವರು ಹಿಂದೆ ನೀವು ಅವ್ರ ಜೊತೆ ಜಗಳ ಆಡಿಕೊಂಡು ಅಥವಾ ಮಾತು ಬಿಟ್ಟು ನೀವು ಅವರಿಂದ ದೂರ ಆಗಿರ್ಬೋದು. ಬಟ್ ಆ ವ್ಯಕ್ತಿ ಈಗ ನಿಮ್ಮ ಜೊತೆ ತುಂಬ ಚೆನ್ನಾಗಾಗಿದ್ದಾರೆ. ಬಟ್ ಅವರಲ್ಲಿ ಒಂದು ಕೆಟ್ಟ ಉದ್ದೇಶ ಇದೆ. ನಿಮ್ಮನ್ನು ತಾವು ಪಡೆದಂಥ ಸಾಕ್ಷಿಯಿಂದ ಅದನ್ನು ನಿಮಗೆ ವಿರುದ್ಧವಾಗಿ ಬಳಸ್ಕೊಂಡು ನಿಮ್ಮನ್ನು ಒಂದು ಗ್ರೂಪ್ ಆಫ್ ಪೀಪಲ್ ಕಾಯ್ತಿದ್ದಾರೆ. ನಿಮ್ಮನ್ನು ಮತ್ತೆ ಅವಮಾನ ಮಾಡಬೇಕು, ನಿಮ್ಮನ್ನು ಕೆಳಗಡೆ ತಳ್ಳಬೇಕು ಅಂತ. ಸೊ ಅವರ ಒಂದು ಆಸೆನ ಕೈಗೂಡೋದಕ್ಕೆ ಬಿಡಬೇಡಿ. ನಿಮ್ಮ ಮಾತುಗಳನ್ನು ತುಂಬ ಎಚ್ಚರಿಕೆಯಿಂದ ಆಡಿ. ಯಾವುದೇ ಸಾಕ್ಷಿಗಳನ್ನು ನೀಡೋ ಅಂತಹ ಮಾತು, ಅವ್ರು ನಿಮ್ಮನ್ನು ಪ್ರವೋಕ್ ಮಾಡ್ತಾರೆ ಕೆಟ್ಟದಾಗಿ ಮಾತನಾಡೋಕ್ಕೆ ಅಥವಾ ಯಾರನ್ನಾದರೂ ದೂಷಿಸೋದಕ್ಕೆ. ಸೊ ಆಗ ಅದು ರೆಕಾರ್ಡ್ ಆಗುತ್ತೆ. ಸೊ ಅದನ್ನು ನಿಮ್ಮ ವಿರುದ್ಧನೇ ಬಳಸಬೇಕು ಅನ್ನೋಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ನಡೆ ನುಡಿಗಳನ್ನು ಯಾರಿಗೂ ಕೂಡ ತಿಳಿಸ್ಕೊಡ್ಬೇಡಿ. ತುಂಬ ಹುಷಾರಾಗಿ ನೀವು ಹೆಜ್ಜೆಯನ್ನು ಇಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಹಣವನ್ನು ಕೊಡೋದ್ರಲ್ಲಾಗಿರಬಹುದು, ಇಷ್ಟು ದಿನ ಕೊಟ್ಟು ಸಾಕಾಗಿದ್ದೀರ, ಬಟ್ ಅವ್ರಿಗೆ ಕೃತಜ್ಞತೆ ಇಲ್ಲ. ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಎನರ್ಜಿ ಆಗಲಿ, ನಿಮ್ಮ ಟೈಮ್ ಆಗಲಿ, ಯಾವುದನ್ನು ಕೂಡ ಕೊಡಬೇಡಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ನೀವು ಮೊದಲೆಲ್ಲ ತುಂಬ ಜನಗಳ ಸುತ್ತುವರೆದಿದ್ರಿ. ಅವರ ಸಮಸ್ಯೆಗಳಿಗೆ ನೀವು ಮಾತಾಡ್ತಾ ಇದ್ರಿ, ಅವರ ಸಮಸ್ಯೆಗಳಿಗೆ ನೀವು ಕಣ್ಣೀರು ಹಾಕ್ತಾ ಇದ್ರಿ, ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅಂತ ಹೇಳಿ ತುಂಬ ಪ್ರಯತ್ನ ಮಾಡ್ತಾ ಇದ್ರಿ. ಅವರ ದುಃಖನೇ ನಿಮ್ಮ ದುಃಖ ಆ ಥರ ಫೀಲಾಗಿ ಅದನ್ನು ನೀವು ಅವ್ರಿಗೆ ಸರಿ ಮಾಡೋದಕ್ಕೆ ತುಂಬ ನಿಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇತ್ತು. ಬಟ್ ಅದಕ್ಕೆ ಅವರು ಅರ್ಹರಲ್ಲ. ಆದ್ದರಿಂದ ಏನು ಮಾಡ್ತಾ ಇದೆ ಯೂನಿವರ್ಸ್ ಅಂಥವ್ರನ್ನ ನಿಮ್ಮ ಜೀವನದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು.
ಕೆಲವರು ನಿಮ್ಮ ಜೀವನದಿಂದ ತಾನಾಗಿ ನಿಧಾನವಾಗಿ ಹೊರಗಡೆ ಹೋಗ್ತಾ ಇದ್ದಾರೆ, ಅಥವಾ ನೀವು ನಿಮ್ಮ ಮನಸ್ಸಲ್ಲಿ ಜಾಗ ಕಡಿಮೆ ಆಗ್ತಾ ಇದೆ, ಅವ್ರ ಬಗ್ಗೆ ನಿಮಗೆ ಕಾಳಜಿ ಕಡಿಮೆ ಆಗ್ತಾ ಇದೆ. ಅವ್ರು ಬಂದರೆ ಒಂದು ಇರಿಟೇಷನ್ ಆಗುತ್ತೆ ನಿಮಗೆ, ಯಾಕಾದರೂ ಬಂದರು ಅಂತ. ಈ ಥರ ಒಂದು ಎನರ್ಜಿನಲ್ಲಿದ್ದೀರಾ. ಏನಕ್ಕೆ ಅಂತಂದರೆ ಅವರು ನಿಮಗೆ ಸೂಕ್ತರಲ್ಲ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ. ಯಾಕಂದರೆ ನೀವು ಸೆಲ್ಫ್ ಲವಿಗೆ ಬರೋದಕ್ಕೆ, ನೀವು ನಿಮ್ಮ ಎನರ್ಜಿನ ಹೈ ಮಾಡ್ಕೊಳ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ, ಅದಕ್ಕೆ ಅವರು ಅದನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಿದ್ದಾರೆ ನಿಮ್ಮನ್ನು. ಅದರಿಂದ ಕೆಲವೊಂದು ಸ್ಪಿರಿಚುವಲ್ ಸಾಧನೆ ಮಾಡೋಕ್ಕಾಗಿರಬಹುದು, ಸೆಲ್ಫ್ ಲವನ್ನು ಬೆಳೆಸ್ಕೊಳಕ್ಕಾಗಿರಬಹುದು. ಸೊ ಏನೇ ಪಾಸಿಟಿವ್ ಬದಲಾವಣೆ ತಗೊಳ್ಳೋದಕ್ಕೂ ಕೂಡ ಅವರು ನಿಮಗೆ ಬಿಡ್ತಾ ಇಲ್ಲ. ಬಿಕಾಸ್ ಅವರ ಏನು ಯೋಚನೆಯಲ್ಲೇ ಅವರ ಒಂದು ಸಮಸ್ಯೆಗಳಿಗೆ ನೀವು ಹೆಚ್ಚು ಗಮನವನ್ನು ಕೊಡ್ತಾ ನಿಮ್ಮನ್ನು ನೀವು ಕಡೆಗಣಿಸ್ತಾ ಇದ್ದೀರಾ. ನಮ್ಮ ಕಪ್ ಫಿಲ್ ಆಗಿದ್ದಾಗ ಬೇರೆಯವರಿಗೆ ನಾವು ಕೊಟ್ಟರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಬಟ್ ನಮ್ಮ ಕಪ್ಪೇ ಖಾಲಿ ಇದೆ ಅಂದಾಗ ನೀವು ಏನರಲ್ಲಿ ಕೊಡ್ತೀರಾ? ಇದು ನಿಮ್ಮನ್ನು ತುಂಬ ಡ್ರೈನ್ ಮಾಡ್ತಾ ಇದೆ. ನಿಮ್ಮ ಎನರ್ಜಿ ತುಂಬ ಲೋ ಆಗ್ತಾ ಇದೆ, ತುಂಬ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ, ಅಂಥವರಿಂದ ಆದಷ್ಟು ದೂರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಿಮ್ಮ ಸುತ್ತ ಒಂದು ರಕ್ಷಾ ಕೋಟೆಯನ್ನು ಮಾನಸಿಕವಾಗಿ ಕಟ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೈಲೆಂಟಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎನರ್ಜಿನ ಕಡಿಮೆ ಕೊಡಿ. ಸೊ ಯಾವುದಕ್ಕೆ ಉತ್ತರಿಸ್ಬೇಕು ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ. ಆಗ ನೀವು ಈ ಒಂದು ನಿಮ್ಮಲ್ಲಿರೋಂತಹ ಎನರ್ಜಿ ಬ್ಯಾಲೆನ್ಸ್ಡ್ ಆಗುತ್ತೆ. ಶಿವಶಕ್ತಿ ನಿಮ್ಮ ಜೀವನದಲ್ಲಿ ಅವರು ತುಂಬ ಪಾತ್ರ ವಹಿಸ್ತಾ ಇದ್ದಾರೆ. ನೀವು ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ತುಂಬ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ನಿಮಗೆ ಬಿಡ್ತಾ ಇಲ್ಲ, ಅವರು ಸಮಯ ಸಿಗ್ತಾ ಇಲ್ಲ ನಿಮಗೆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೈಲೆಂಟಾಗಿ ಏನು ಮಾತಾಡಬೇಕು ಅಷ್ಟನ್ನು ಮಾತ್ರ ಮಾತಾಡಿ. ಸೊ ಇಲ್ಲಿ ಬರ್ತಾ ಇರೋ ಗೈಡೆನ್ಸ್ ಮಾತು ಎನರ್ಜಿ. ಸೊ ಇದನ್ನು ಖಂಡಿತ ಫಾಲೋ ಮಾಡಿ. ಅವ್ರು ನಿಮ್ಮ ಸುತ್ತ ಏನೇ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ, ನಿಮ್ಮ ಎನರ್ಜಿನ ಎಷ್ಟೇ ಡ್ರೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಲಿ, ನೀವು ನಿಮ್ಮ ಸುತ್ತ ಒಂದು ರಕ್ಷಾ ಕೋಟೆಯನ್ನು ಹಾಕ್ಕೊಳ್ಳಿ, ಪ್ರೊಟೆಕ್ಷನ್ ಬಬಲನ್ನು ಹಾಕ್ಕೊಳ್ಳಿ, ಅಫರ್ಮೇಷನ್ ಕೊಡಿ. ನಿಮ್ಗೆ ಏನು ಬೇಕು ಅದು ನಿಮಗೆ ಒಂದು ಬಿಗ್ ಬ್ಲೆಸ್ಸಿಂಗ್, ರಕ್ಷಾ ಕವಚ ಹಾಕ್ಕೊಳ್ಳುವಾಗ ನಿಮಗೇನು ನಿಮ್ಮ ಜೀವನದಲ್ಲಿ ನೋಡಿ, ಥ್ರೋಟ್ ಚಕ್ರ ಇಲ್ಲಿ ಯಾರಿಗೋ ಬ್ಲ್ಯಾಕ್ ಆಗಿದೆ. ಸೊ ಥ್ರೋಟ್ ಚಕ್ರದ ಬಗ್ಗೆ ಕೂಡ ಗಮನ ಕೊಡಿ. ನಿಮ್ಮ ಶಿವಶಕ್ತಿ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಆಗ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ, ನಾನೇನು ಅಂದ್ಕೊಂಡ್ರೂ ಆಗ್ತಾ ಇಲ್ಲ ಅಂತಂದರೆ ಬಿಕಾಸ್ ನಿಮ್ಮಲ್ಲಿ ಎನರ್ಜಿನೇ ಇಲ್ಲ, ನಿಮ್ಮ ವೈಬ್ರೇಷನ್ ಲೋ ಇದೆ. ಯಾಕೆ ಅಂದರೆ ಎಲ್ಲರಿಗೂ ಹಂಚ್ತಾ ಇದ್ದೀರಿ. ಫಸ್ಟು ನಿಮಗೆ ಅದನ್ನು ಕೂಡಿಟ್ಕೊಳ್ಳಿ, ಬೇರೆಯವ್ರಿಗೆ ಕೊಡೋದನ್ನು ನಿಲ್ಲಿಸಿ. ನಿಮಗೆ ಸಾಕಷ್ಟು ಇದೆ ಎಂದಾಗ ಖಂಡಿತ ಅದರಲ್ಲೂ ಎಂತೆಂಥವ್ರಿಗೂ ಅಪಾತ್ರರಿಗೆ ಅದನ್ನು ಮೀಸಲಾಗಿಡಬೇಡಿ. ಯಾರು ಅದಕ್ಕೆ ಯೋಗ್ಯರೋ ಅವ್ರಿಗೆ ಮಾತ್ರ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಇಲ್ಲಿ ಕೆಲವರು ನಿಮ್ಮ ಎನರ್ಜಿ ಹೈ ಆಗ್ತಾ ಇದೆ, ನಿಮ್ಮ ಜೊತೆ ಮಾತಾಡೋಕ್ಕೆ ಕೆಲವರು ತುಂಬ ಹಾತೊರಿತಾ ಇದ್ದಾರೆ. ನೀವು ಅವ್ರಿಗೆ ಒಂದು ಸಿಂಪತಿಯನ್ನು ಕೊಡೋ ಎನರ್ಜಿಗೆ ಬರ್ತಿದ್ದೀರಿ. ನಿಮ್ಮ ಜೊತೆ ಮಾತಾಡಿದ್ರೆ ಅವ್ರ ಮನಸ್ಸು ತುಂಬ ಹಗುರ ಆಗುತ್ತೆ, ಅವರ ಸಮಸ್ಯೆಗಳಿಗೇನೋ ಉತ್ತರ ಸಿಗುತ್ತೆ. ಹೀಗಾಗಿ ಜನ ನಿಮ್ಮತ್ತ ಆಕರ್ಷಿತರಾಗೋದು ನಿಮಗೆ ಗೊತ್ತಾಗ್ತಾ ಇದೆ. ಸೊ ಇದರ ಸೂಚನೆ ಯೂನಿವರ್ಸ್ ನಿಮ್ಮನ್ನು ಹೈ ಎನರ್ಜಿಗೆ ತೊಗೊಂಡು ಹೋಗ್ತಾ ಇದೆ. ನಿಮ್ಮ ಎನರ್ಜಿ ತುಂಬ ಪ್ರೀಶಿಯಸ್ಸು. ಸೊ ನಿಮ್ಮ ಸೋಲ್ ಪರ್ಪಸ್ ಕೂಡ ಅದನ್ನೇ, ಜಗತ್ತಿಗೆ ಕಲ್ಯಾಣ ಮಾಡೋದಕ್ಕೆ ಅಂತ ಬಂದಿದ್ದೀರಾ. ಇದು ಯಾರು ತುಂಬ ಸ್ಪಿರಿಚುವಲ್ ಸಾಧನೆ ಮಾಡಿದಿರಿ, ಸ್ಪಿರಿಚುವಲ್ ಆಗಿ ಮುಂದೆ ಹೋಗ್ತಾ ಇದ್ದೀರಿ, ಅವರಿಗೆ ಮಾತ್ರ. ಯಾರೆಲ್ಲ ಇನ್ನು ಶುರು ಮಾಡಬೇಕು ಅಂತಿದ್ರೆ ಅವ್ರಿಗೊಂದು ಗೈಡೆನ್ಸ್ ಕೂಡ ಅದನ್ನೇ. ಸ್ಪಿರಿಚುವಲಿ ಸಾಧನೆ ಮಾಡೋದಕ್ಕೆ ಶುರು ಮಾಡಿ, ಪ್ರೀತಿ ಕರುಣೆಯಿಂದ ಜನರ ಜೊತೆ ಪಾತ್ರರು ಯಾರ ಅದಕ್ಕೆ ಅರ್ಹರವರಿಗೆ ಕೊಡೋದಕ್ಕೆ ಶುರು ಮಾಡಿ. ಸೊ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸ್ ಅಂದರೆ ನಿಮ್ಮನ್ನು ಒಂದು ಗುರುವಿನ ಸ್ಥಾನಕ್ಕೆ ಯೂನಿವರ್ಸ್ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮಲ್ಲಿ ಎನರ್ಜಿ ತುಂಬ ಹೈ ಆಗ್ತಾಯಿದೆ, ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗ್ತಾಯಿದೆ. ಯಾವಾಗ ನೀವು ಬೇರೆಯವ್ರಿಗೆ ನಿಮ್ಮ ಎನರ್ಜಿನ ಕೊಡೋದನ್ನು ನಿಲ್ಲಿಸಿದಾಗ. ಸೊ ನಿಮ್ಮ ಎನರ್ಜಿಯನ್ನು ನೀವು ಕಾಪಾಡ್ಕೊಳ್ಳಿ. ನೀವೇನೋ ಮ್ಯಾನಿಫೆಸ್ಟ್ ಮಾಡಿದಿರಿ ಹಿಂದೆ, ಅದು ಆಗಿಲ್ಲ ಅಂತ ಹೇಳಿ ತುಂಬ ಅನ್ಕೊತಾ ಇದ್ರಿ. ಅದನ್ನು ಕೆಲವರು ಮರ್ತಿರೋ ಸಾಧ್ಯತೆಯೂ ಕೂಡ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಬಟ್ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸಿಂದ ಅದು ನಿಮಗೆ ಬರ್ತಾ ಇದೆ. ಅದು ಸಣ್ಣದಾಗಿರ್ಬೋದು. ಮತ್ತು ಇಲ್ಲಿ ಅದರ ಸಂಕೇತ ಏನು ಅಂದರೆ, ಕೆಲವರು ಯಾರೋ ಹೊರಗಡೆ ಓಡಾಡ್ತಾ ಇರುವಾಗ ಒಂದು ಕಾಯಿನ್ ಸಿಗಬಹುದು, ಅಥವಾ ಒಂದು ಫೆದರ್ ಸಿಗಬಹುದು, ಅಥವಾ ಯಾವುದೋ ಒಂದು ಹೊಳೆಯುವಂತಹ ವಸ್ತುವಿನ ನೋಡ್ಬೋದು.
ಇದು ನೀವು ಹೊರಗಡೆ ಪ್ರಪಂಚದ ವಿಷಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಒಳಗಡೆ ನೀವಿದ್ದಾಗ ಮಾತ್ರ ಇದು ಕಾಣೋದಕ್ಕೆ ಸಾಧ್ಯ. ಇದು ಅತಿ ಚಿಕ್ಕದಾಗಿ ನಿಮಗೆ ಸೂಚನೆ ಯೂನಿವರ್ಸಿಂದ ಸಿಗೋದ್ರಿಂದ ನೀವು ಎಷ್ಟು ನಿಮ್ಮ ಒಳಗೆ ನೀವು ಇರ್ತೀರಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತೀರಿ, ನಿಮ್ಮ ಸ್ವಲ್ಪ ಅವೇರ್ ಆಗಿರ್ತೀರಿ, ಆಗ ಇದು ನಿಮಗೆ ಕಾಣೋದಕ್ಕೆ ಸಾಧ್ಯ. ನಾನು 1515 ನಂಬರನ್ನು ನೋಡಿದೆ. ಇದು ಒಂದು ಖಂಡಿತ ನಿಮಗೆ ಸೂಚನೆ. ಇದು ಸಿಕ್ಕಾಗ ತಿಳ್ಕೊಳ್ಳಿ, ನಿಮ್ಮ ಜೀವನದ ದಾರಿ ಯೂನಿವರ್ಸ್ ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ಬದಲಾಯಿಸ್ತಾ ಇದೆ. ಇನ್ನು ಕೆಲವರಿಗೆ ನೀವು ಸಾಧನೆ ಮಾಡೋವಾಗ ಆಗಿರಬಹುದು, ಮಂತ್ರ ಜಪ ಮಾಡೋವಾಗಿರಬಹುದು, ಮನೆಯಲ್ಲೇ ಯಾವುದೋ ಒಂದು ವಸ್ತು ತುಂಬ ದಿವಸದಿಂದ ಅಲ್ಲೇ ಹುಡುಕಿದ್ದೀರಿ, ಸಿಕ್ಕಿಲ್ಲ. ಆದರೆ ಈಗ ಅಚಾನಕ್ಕಾಗಿ ಆ ವಸ್ತು ಅಲ್ಲಿ ಸಿಗುತ್ತೆ. ನಾನು ಹೇಗೆ ಇದನ್ನು ನೋಡಲಿಲ್ಲ, ಅಥವಾ ನಾನು ಅಷ್ಟು ಸರಿ ನೋಡಿದೆ ಇರಲೇ ಇಲ್ಲ, ಸಿಕ್ತಲ್ಲ ಅನ್ನೋಂತಹ ಒಂದು ಸಂಗತಿ ನಿಮ್ಮ ಜೀವನದಲ್ಲಿ ನಡಿಬಹುದು. ಯಾವುದಾದ್ರೂ ಒಂದು ವಸ್ತು ಸಿಗುತ್ತೆ. ಸೊ ಇದಾದ ಮೇಲೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಅದು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಇದೊಂದು ಯೂನಿವರ್ಸಿಂದ ಸೂಚನೆ ನಿಮಗೆ. ನೀವು ಸ್ಪಿರಿಚುಯಲಿ ಸಾಧನೆಯನ್ನು ಶುರು ಮಾಡ್ಬೋದು, ಅಥವಾ ನಿಮ್ಮ ಮ್ಯಾನಿಫೆಸ್ಟು ಏನು ಮಾಡ್ತಾಯಿದ್ರೆ ಅದು ನಿಮ್ಮ ಜೀವನದಲ್ಲಿ ಬರೋದರ ಒಂದು ಸಂಕೇತ. ಇನ್ನು ಕೆಲವರಿಗೆ ಆನ್ಸಿಸ್ಟರ್ಸ್ದು ಯಾವುದಾದ್ರೂ ಆಸ್ತಿ ಬರಬೇಕಾಗಿದ್ರೆ ಈ ಮೂಲಕ ಯೂನಿವರ್ಸ್ ಹೇಳ್ತಾ ಇದೆ ಅದು ಬರ್ತಾ ಇದೆ ನಿಮಗೆ. ಸೊ ಮತ್ತು ನಿಮಗೆ ಬಂದಂಥ ಹಣವನ್ನು ತುಂಬ ಜೋಪಾನವಾಗಿ ಖರ್ಚು ಮಾಡಿ, ತುಂಬ ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿ ಇಲ್ಲಿ ಬರ್ತಿದೆ. ಯಾರಿಗೋ ಇಲ್ಲಿ ತುಂಬ ಹಣ ಸಿಕ್ಕಿದೆ ಅಥವಾ ಸಿಗೋದ್ರಲ್ಲಿದೆ, ಅದು ಬಂದಾದಮೇಲೆ ಹಣ ಸಿಕ್ಕಿದೆ ಅಂತ ಹೇಳಿ ವಿತೌಟ್ ಪ್ಲ್ಯಾನ್ ನೀವೇನಾದರೂ ಖರ್ಚು ಮಾಡಿದ್ರೆ ಅದಕ್ಕೆ ಮುಂದಕ್ಕೆ ನೀವು ದಂಡ ತೆರಬೇಕಾಗತ್ತೆ. ಯಾಕಂದರೆ ನಿಮ್ಮ ಸುತ್ತಮುತ್ತ ಹಣವನ್ನು ಕದಿಯೋ ಅಂಥವ್ರು, ನಿಮ್ಮ ಎನರ್ಜಿಯನ್ನು ಕದಿಯೋ ಅಂಥವ್ರು ತುಂಬ ಜನ ಇದ್ದಾರೆ. ಹಾಗಾಗಿ ಅದು ನಿಮ್ಮ ಎನರ್ಜಿ ಆಗಿರ್ಬೋದು, ಹಣ ಆಗಿರಬಹುದು. ಯೂನಿವರ್ಸಿಂದ ನಿಮಗೊಂದು ಪರೀಕ್ಷೆ ಇದು, ನಾವು ಕೊಟ್ಟ ಎನರ್ಜಿಯನ್ನು ಅಥವಾ ಹಣವನ್ನು ಹೇಗೆ ಇವರು ಉಪಯೋಗಿಸ್ತಾರೆ ಅಂತ. ಸೊ ಇದು ಸ್ಟಾರ್ಟಿಂಗು. ಅದನ್ನು ನೀವು ಜೋಪಾನವಾಗಿ ಕೂಡಿಟ್ಟು ಇನ್ವೆಸ್ಟ್ ಮಾಡಿ ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಅದು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಈ ಥರ ಮಲ್ಟಿಪ್ಲೈ ಆಗಿ ಬರುತ್ತೆ. ನೀವೇನಾದರೂ ಆ ಎನರ್ಜಿನ ಇಷ್ಟ ಏನು ಬೇಕಾಬಿಟ್ಟು ಅದನ್ನು ಖರ್ಚು ಮಾಡಿದ್ರೆ, ಅಥವಾ ಬೇಡದೇ ಇರೋದಕ್ಕೆ ಸುಮ್ಮನೆ ಯೋಚನೆ ಮಾಡ್ತಾ ಅಳ್ತಾ ಯಾರ ಬಗ್ಗೆನೋ ಯಾರೋ ಇಲ್ಲ ಅಂತ, ಯಾರೋ ನನ್ನನ್ನು ಬಿಟ್ಟು ಹೋದರು ಅಂತ, ನನಗೇನು ಆಗ್ತಾ ಇಲ್ಲ ಅಂತ, ಏನು ಈ ಥರ ಬೇಡದೇ ಇರೋ ಕಡೆ ನಿಮ್ಮ ಎನರ್ಜಿ ಸೆಂಡ್ ಆದರೆ ಸೊ ಆ ಎನರ್ಜಿ ನಿಮಗೆ ಬರೋದು ಸ್ಟಾಪ್ ಆಗುತ್ತೆ. ಮತ್ತು ಹಣ, ಸಮಯ, ಇದನ್ನು ಕೂಡ ಸುಮ್ಮನೆ ಮಲಕ್ಕೊಂಡು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಈ ಥರ ನೀವು ನಿಮ್ಮ ಪರ್ಪಸ್ ಏನಿದೆ ಅದನ್ನು ಮರೆತು ನೀವು ಬೇರೆದಕ್ಕೆ ಹೆಚ್ಚು ಕೊಡ್ತಾಯಿದ್ರೆ ಸೊ ಅದು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬರೋ ಬ್ಲೆಸ್ಸಿಂಗ್ಸು ಕಟ್ಟಾಗುತ್ತೆ. ಬಿಕಾಸ್ ಇದು ಪರೀಕ್ಷಾರ್ಥವಾಗಿ ನಿಮಗೆ ಯೂನಿವರ್ಸ್ ಬಂದಿರೋವಂಥದ್ದು. ನೀವು ಇದನ್ನು ಜೋಪಾನವಾಗಿ ಹೇಗೆ ಬೇಕು, ತುಂಬ ನಿಯಮಿತವಾಗಿ, ತುಂಬ ಪ್ಲ್ಯಾನ್ಡ್ ಆಗಿ, ತುಂಬ ಪ್ರೀಷಿಯಸ್, ಈ ವಜ್ರ ನಿಮ್ಮ ಕೈ ಸಿಕ್ಕರೆ ಹೇಗೆ ಅದನ್ನು ಉಪಯೋಗಿಸ್ತೀರಿ ಆ ಥರ ಉಪಯೋಗಿಸಿ. ಖಂಡಿತ ಇದು ನಿಮಗೆ ಮುಂದಕ್ಕೆ ದುಪ್ಪಟ್ಟಾಗುತ್ತೆ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಹಣ ಆಗಿರ್ಬೋದು, ನಿಮ್ಮ ಸಮಯ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ನೀವು ಅದನ್ನು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರೆ ನೋಡಿ ಇಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ. ಖಂಡಿತ ಬೇಕಾಬಿಟ್ಟು ಯಾವುದಕ್ಕೂ ಖರ್ಚು ಮಾಡಬೇಡಿ. ಸೊ ನಿಮ್ಮನ್ನು ನೀವು ನಿಮಗೆ ಮೀಸಲಾಗಿ ಇಟ್ಕೊಳ್ಳಿ. ಸೆಲ್ಫ್ ಲವ್ಗೆ ಬನ್ನಿ, ಒಳ್ಳೆಯ ರೀತಿಯಲ್ಲಿ ಸಮಯವನ್ನು ಇನ್ವೆಸ್ಟ್ ಮಾಡಿ. ಸೊ ಇವತ್ತು ಬಂದಿರೋಂತಹ ಗೈಡೆನ್ಸು ತುಂಬ ಒಳ್ಳೆ ಗೈಡೆನ್ಸ್ ಬಂದಿದೆ ಯೂನಿವರ್ಸಿಂದ. ಈ ವಿಡಿಯೋ ಯಾರ ಹತ್ರ ಬಂದಿದೆ, ನಿಮ್ಮ ಎನರ್ಜಿ ತುಂಬ ಹೈ ಆಗ್ತಾ ಇದೆ. ಸೊ ಅದನ್ನು ವೇಸ್ಟ್ ಮಾಡಬೇಡಿ, ಯಾವುದೋ ಅಪಾತ್ರರಿಗೋಸ್ಕರ ಖರ್ಚು ಮಾಡಬೇಡಿ. ನೀವು ಸ್ಟಾರ್ ಕಾರ್ಡ್ ನನಗೆ ಇಲ್ಲಿ ನೆನಪಾಗ್ತಾ ಇದೆ, ನೀವು ಬ್ಯಾಲೆನ್ಸ್ ಆಗ್ತಾ ಇದ್ದೀರಾ, ಸ್ಟಾರ್ ಒಂದು ಎನರ್ಜಿಗೆ ಬರ್ತಾ ಇದ್ದೀರಾ. ಸೊ ಹಾಗಾಗಿ ಏನು ಗೈಡೆನ್ಸ್ ಬಂದಿದೆ ಅಲ್ವಾ, ನಿಜವಾಗ್ಲೂ ತುಂಬ ಒಳ್ಳೆ ಗೈಡೆನ್ಸ್ ಬಂದಿದೆ. ಯಾರಿಗೆ ಅಂತ ಗೊತ್ತಿಲ್ಲ, ಸ್ಪಿರಿಚುವಲಿ ನಿಮ್ಮ ಸಾಧನೆ ತುಂಬ ಚೆನ್ನಾಗಿ ಆಗ್ತಾಯಿದೆ. ನಾನು ಸ್ಪಿರಿಚುವಲಿ ಮಾಡ್ತಾಯಿಲ್ಲ ಅಂದರೂ ಕೂಡ ನಿಮ್ಮ ಹಿಂದಿನ ಜನ್ಮದ ಏನು ಸಂಸ್ಕಾರ ಇದೆ, ಹಿಂದಿನ ಜನ್ಮದಲ್ಲಿ ನೀವು ಏನು ಸಾಧನೆ ಮಾಡಿದ್ದೀರಿ ಅದರ ಒಂದು ಫಲವಾಗಿ ದೇವರು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಆ ಎನರ್ಜಿನಲ್ಲೇ ಇರಿ, ಮತ್ತು ಲೋ ವೈಬಿಗೆ ಬರೋಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಈ ಗೈಡೆನ್ಸ್ನ ಫಾಲೋ ಮಾಡಿ. ನನಗೆ ಗೂಸ್ ಬಂಪ್ಸ್ ಬರ್ತಾಯಿದೆ, ನಾನು ರೋಮ ಇಲ್ಲ, ಒಂಥರ ಏನೋ ತುಂಬ ಆನಂದ ಆಗ್ತಾಯಿದೆ. ಈ ಒಂದು ಎನರ್ಜಿಗೆ ಬರ್ತಾ ಇದ್ದೀರಾ. ನಿಮ್ಮ ಕಷ್ಟ ಕಾಲಗಳೆಲ್ಲ ಎಲ್ಲನೂ ಸೂರ್ಯದೇವರ ಆಶೀರ್ವಾದದಿಂದ ಹೋಗ್ತಾ ಇದೆ. ಒಂದು ಹೈ ಎನರ್ಜಿಗೆ ಬರ್ತಾ ಇದ್ದೀರಾ. ಅದನ್ನು ಮತ್ತೆ ಏನು ಹಿಂದೆ ತಪ್ಪು ಮಾಡಿದ್ರಿ ಅದೇ ಥರ ಮಾಡಬೇಡಿ, ಅದನ್ನು ರಕ್ಷಣೆ ಮಾಡಿ ಇಟ್ಕೊಳ್ಳಿ.
ಯಾರಿಗೆ ಅದರ ಅವಶ್ಯಕತೆ ಇದೆ ಅಂಥವ್ರಿಗೆ ಮಾತ್ರ ಕೊಡಿ. ಯಾವುದೋ ನರಿ ಬುದ್ಧಿ ಇರೋ ಅಂಥವ್ರಿಗೆ, ಕುತಂತ್ರಿಗಳಿಗೆ, ನಿಮ್ಮ ಲೈಫನ್ನು ಹಾಳು ಮಾಡಬೇಕು ಅನ್ನೋ ಅಂಥವ್ರಿಗೆ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬ ನಿಮ್ಮನ್ನು ಡ್ರೈನ್ ಮಾಡುತ್ತೆ. ಅದು ಬಂದಿದ್ದು ಕೂಡ ನಿಮಗೆ ಸಾರ್ಥಕ ಆಗೋದಿಲ್ಲ. ಸೊ ಯಾರಿಗೆ ಮೆಸೇಜ್ ರೆಸೊನೇಟ್ ಆಗತ್ತೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಓಂ ದುಂ ದುರ್ಗಾಯೈ ನಮಃ.